ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಇಲ್ಲ ಅಂದ್ರೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ವರ್ಕಿಂಗ್ ಮಾಡೆಲ್ ಮುಖಾಂತರ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಇಲ್ಲ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಅಂದ್ರೆ ಏನು ಅಂದ್ರೆ ನಮ್ಮ ಎಕನಾಮಿಕ್ ಡೆವಲಪ್ಮೆಂಟ್ ಆರ್ಥಿಕ ಅಭಿವೃದ್ಧಿಗಳನ್ನ ನಾವು ಯಾವಾಗಲೂ ನಮ್ಮ ಫ್ಯೂಚರ್ ಜನರೇಷನ್ಗೆ ಮುಂದಿನ ಪೀಳಿಗೆ ಜನಗಳಿಗೂ ಅವರ ಮೈಂಡಲ್ಲಿ ಇಟ್ಕೊಂಡು ನಾವು ಈ ಡೆವಲಪ್ಮೆಂಟ್ಗಳನ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ ಕೆಲವು ವಿಷಯಗಳಲ್ಲಿ ನಾವು ಕರೆಕ್ಟಾಗಿ ಪ್ಲಾನ್ ಮಾಡಿಲ್ಲ ಅಂದ್ರೆ ಮುಂದಿನ ಜನಾಂಗಕ್ಕೆ ಸಾಕಷ್ಟು ರೀತಿಯಲ್ಲಿ ತೊಂದರೆಗಳಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ ರೈನ್ ವಾಟರ್ ಹಾರ್ವೆಸ್ಟಿಂಗ್. ನಾವು ನೀರನ್ನ ಶೇಖರಣೆ ಮಾಡಿಲ್ಲ ಅಂದ್ರೆ, ನಾವು ನೀರನ್ನ ಮುಂದಿನ ಜನಾಂಗಕ್ಕೆ ಬಿಟ್ಕೊಡಿಲ್ಲ ಅಂದ್ರೆ ಮುಂದಿನ ಜನಗಳು ಸಾಕಷ್ಟು ರೀತಿಯಲ್ಲಿ, ಮುಂದಿನ ಪೀಳಿಗೆ ಜನಗಳು ಸಾಕಷ್ಟು ರೀತಿಯಲ್ಲಿ ತೊಂದರೆಗೆ ಅನುಭವಿಸ್ತಾರೆ. ಅದಕ್ಕೋಸ್ಕರ ನಾವು ಇಂಪ್ಲಿಮೆಂಟ್ ಮಾಡಿದ್ವಿ. ನಮ್ಗೆ ಏನೇ ಮಳೆ ನೀರು ಬಂದ್ರೂ ನಾವು ಅದನ್ನ ಕಲೆಕ್ಟ್ ಮಾಡ್ಕೊಂಡು ನಾವು ಭೂಮಿ ಒಳಗಡೆ ಬಿಡ್ತೀವಿ, ವಾಟರ್ ವೆಲ್ಗೆ ಬಿಡ್ತೀವಿ. ಅದರಿಂದ ಬಿಟ್ಟಾಗ ಏನಾಗುತ್ತೆ ಅಂದ್ರೆ ನಮ್ಮ ಭೂಮಿಯಲ್ಲಿರುವ ನೀರಿನ ಪದರ ಜಾಸ್ತಿ ಆಗುತ್ತೆ, ಗ್ರೌಂಡ್ ವಾಟರ್ ಲೆವೆಲ್ ಜಾಸ್ತಿ ಆಗುತ್ತೆ. ಅದರಿಂದ ನಮ್ಮ ಮುಂದಿನ ಜನಾಂಗಕ್ಕೂ ಕೂಡ ನಮಗೆ ನೀರು ಸಿಗೋ ಹಾಗೆ, ಒಳ್ಳೆಯ ನೀರು ಸಿಗೋ ಹಾಗೆ ಮಾಡ್ಬೋದು ಈ ಮೆಥಡಿಂದ. ಮತ್ತೆ ಎರಡನೇ ಮೆಥಡ್ ನಾವಿಲ್ಲಿ ಏನು ಅಡಾಪ್ಟ್ ಮಾಡಿದ್ವಿ, ಎಸ್ಪೆಷಲಿ ಅಗ್ರಿಕಲ್ಚರ್ ಏರಿಯಾದಲ್ಲಿ ಅಂದ್ರೆ ಇಲ್ಲೂ ಕೂಡ ನಾವು ಪೆಟ್ರೋಲ್ನ ಯೂಸ್ ಮಾಡ್ತಾ ಇಲ್ಲ, ಡೀಸೆಲ್ ಯೂಸ್ ಮಾಡ್ತಾ ಇಲ್ಲ, ಕಲ್ಲಿದ್ದನ್ನ ಯೂಸ್ ಮಾಡ್ತಾ ಇಲ್ಲ. ನಮ್ಮ ಮೋಟರ್ನ ರನ್ ಮಾಡೋದಕ್ಕೆ ನಾವಿಲ್ಲಿ ಯೂಸ್ ಮಾಡ್ತಾ ಇರೋದು ಏನು ಅಂದ್ರೆ ಸೋಲಾರ್ ಪ್ಯಾನಲ್ಸ್. ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಎಷ್ಟೇ ಯೂಸ್ ಮಾಡ್ಕೊಂಡ್ರೆ ಸೋಲಾರ್ ಎನರ್ಜಿ ಕಡಿಮೆ ಆಗೋದಿಲ್ಲ. ಮತ್ತೆ ನಾವು ಕೋಲು, ಪೆಟ್ರೋಲು ಇದನ್ನ ಬಳಸಲಿರೋದಕ್ಕೆ ನಮ್ಮ ಎನ್ವೈರನ್ಮೆಂಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಮುಂದಿನ ಪೀಳಿಗೆ ಕೂಡ ನಾವು ಒಳ್ಳೆಯ ಎನ್ವೈರನ್ಮೆಂಟ್ನ ನಾವು ಬಿಟ್ಕೊಡ್ಬೋದು. ಆದ ಕಾರಣ ನಾವು ಇಲ್ಲಿ ಈ ಮಾಡೆಲ್ ಅಲ್ಲಿ ಈ ತರ ನಾವು ಒಂದು ಇಂಪ್ಲಿಮೆಂಟ್ ಮಾಡಿದ್ವಿ. ಎಲ್ಲ ಅಗ್ರಿಕಲ್ಚರಲ್ ನೀಡ್ಸ್ ಎಲೆಕ್ಟ್ರಿಸಿಟಿ ಏನು ಜನರೇಟ್ ಮಾಡ್ಕೊಳ್ಬೇಕು ಅಗ್ರಿಕಲ್ಚರ್ಗೆ, ನಾವು ಸೋಲಾರ್ ಎನರ್ಜಿಯಿಂದ ಡಿಪೆಂಡ್ ಹಾಕೊಂಡು ನಾವು ಈ ಮೋಟರ್ ರನ್ ಮಾಡೋದಿರ್ಬೋದು, ಮತ್ತೆ ಬೇರೆ ಯಾವುದೇ ವಿಷಯಕ್ಕೂ ಕೂಡ ನಾವು ಸೋಲಾರ್ ಎನರ್ಜಿನ ಯೂಸ್ ಮಾಡ್ಕೊಂಡು ನಮ್ಮ ಅಗ್ರಿಕಲ್ಚರ್ನ ಇಲ್ಲಾಂದ್ರೆ ವ್ಯವಸಾಯವನ್ನು ಇಲ್ಲಿ ಮಾಡೋದಕ್ಕೆ ನಾವು ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಇದು ಎರಡನೆಯ ಸಸ್ಟೈನಬಲ್ ಡೆವಲಪ್ಮೆಂಟ್ ಈ ಅಗ್ರಿಕಲ್ಚರಲ್ ಫೀಲ್ಡ್ಸ್ ಅಲ್ಲ ಅಂತ ಹೇಳ್ಬೋದು. ಮತ್ತೆ ಮೂರನೇ ರೀತಿಯಲ್ಲಿ ನಾವು ಇಲ್ಲಿ ಏನು ಮಾಡಿದೀವಿ ಅಂದ್ರೆ ಎಸ್ಪೆಷಲಿ ಸಿಟಿ ಎನ್ವೈರನ್ಮೆಂಟ್ಗಳಲ್ಲಿ ನಾವು ಯಾವ ರೀತಿಯಲ್ಲಿ ಸಸ್ಟೈನಬಲ್ ಮಾಡ್ಬೋದು, ಯಾವ ರೀತಿಯಲ್ಲಿ ಸುಸ್ಥಿರ ಅಭಿವೃದ್ಧಿನ ನಾವು ಮಾಡ್ಬೋದು ಅನ್ನೋದನ್ನ ಈಗ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಮೊದಲು ನಾವು ಏನು ಮಾಡಿದ್ದೀವಿ ಅಂದ್ರೆ ವಿಂಡ್ ಎನರ್ಜಿ ಪಾರ್ಕ್ನ ಡೆವಲಪ್ ಮಾಡಿದ್ದೀವಿ. ಇಲ್ಲಿ ನಮ್ಮ ದೇಶದಲ್ಲಿ ಏನು ಗಾಳಿ ಬರ್ತದೋ ಆ ಗಾಳಿಯನ್ನ ಬಳಸಿಕೊಂಡು ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತಾ ಇದ್ವಿ. ಅದೇ ರೀತಿಯಲ್ಲಿ ಸೋಲಾರ್ ಎನರ್ಜಿನೂ ಬಳಸ್ಕೊಂಡು ಈ ಸೋಲಾರ್ ಪಾರ್ಕ್ ಮಾಡಿದ್ದೀವಿ. ಈ ಸೋಲಾರ್ ಪಾರ್ಕ್ ಇಂದನೂ ಕೂಡ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ವಿದ್ಯುತ್ ಶಕ್ತಿನ ನಾವು ಜನರೇಟ್ ಮಾಡ್ಕೊಳ್ತಾ ಇದ್ವಿ. ಇದರಿಂದ ಏನಾಗುತ್ತೆ ಅಂದ್ರೆ ನಮಗೆ ಈ ಕಲ್ಲಿದ್ದಲು, ಪೆಟ್ರೋಲು, ಡೀಸೆಲ್ ಇದರ ಮೇಲೆ ನಾವು ಡಿಪೆಂಡ್ ಆಗಿರೋದಿಲ್ಲ. ಇದರಿಂದ ಏನಾಗುತ್ತೆ, ನಮ್ಮ ನೇಚರು ಚೆನ್ನಾಗಿರುತ್ತೆ, ನಮ್ಮ ಮುಂದಿನ ಪೀಳಿಗೆ ಜನಗಳಿಗೂ ಕೂಡ ಆ ರಿಸೋರ್ಸಸ್ ಎಲ್ಲಾನು ಹಾಗೆ ಉಳಿಯುತ್ತೆ. ಇದರಿಂದ ಮುಂದಿನ ಜನಾಂಗದವರು ಅವರು ಒಳ್ಳೆ ರೀತಿಯಲ್ಲಿ ಅವರ ಜೀವನವನ್ನು ಮಾಡ್ಬೋದು. ಮತ್ತೆ ಈ ಭಾಗದಲ್ಲಿ ನಾವು ಏನು ಇಂಪ್ಲಿಮೆಂಟ್ ಮಾಡಿದ್ದೀವಿ ಅಂದ್ರೆ ಮುಂದಿನ ಪೀಳಿಗೆಯಲ್ಲೆಲ್ಲಾನು ನಾವು ಕಾರುಗಳನ್ನೆಲ್ಲ ಪೆಟ್ರೋಲು, ಡೀಸೆಲ್ಗಳಲ್ಲಿ ರನ್ ಮಾಡಬಹುದು. ಎಲೆಕ್ಟ್ರಿಸಿಟಿಯಲ್ಲಿ ರನ್ ಮಾಡೋದ್ರಿಂದ ನಾವು ಇಲ್ಲಿ ಎಲೆಕ್ಟ್ರಿಕಲ್ ಕಾರ್ ಚಾರ್ಜಿಂಗ್ ಸ್ಟೇಷನ್ ಕೂಡ ಮಾಡಿದ್ದೀವಿ. ಇದೊಂದು ರೀತಿಯಲ್ಲಿ ಒಂದು ಆವಿಷ್ಕಾರ ಅಂತಾನೆ ಹೇಳ್ಬೋದು. ಮುಂದಿನ ಪೀಳಿಗೆಯಲ್ಲಿ ಪ್ರತಿಯೊಬ್ಬರು ತಮ್ಮ ಕಾರುಗಳನ್ನ ಎಲೆಕ್ಟ್ರಿಸಿಟಿಯಿಂದಾನೇ ರನ್ ಮಾಡ್ತಾರೆ, ಬೈಕ್ಗಳನ್ನು ಎಲೆಕ್ಟ್ರಿಸಿಟಿಯಿಂದ ರನ್ ಮಾಡಿದಾಗ ನಮ್ಮ ಎನ್ವೈರನ್ಮೆಂಟ್ ಕೂಡ ಸಾಕಷ್ಟು ರೀತಿಯಲ್ಲಿ ಚೆನ್ನಾಗಿರುತ್ತೆ. ಮತ್ತೆ ಕೊನೆಯದಾಗಿ ಇಲ್ಲಿ ಏನು ಮಾಡಿದ್ದೀವಿ ಅಂದ್ರೆ, ಯಾಕಂದ್ರೆ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾಡಬೇಕು ಹಳ್ಳಿಗಳಲ್ಲಿ, ಸಿಟಿಗಳಲ್ಲಿ ಅಂದಾಗ ಮೇನ್ ಪ್ರಾಬ್ಲಮ್ ಆಗೋದು ಏನಂದ್ರೆ ಗಾರ್ಬೇಜ್ ಕಲೆಕ್ಷನ್, ವೇಸ್ಟ್ ಮ್ಯಾನೇಜ್ಮೆಂಟ್. ನಾವು ಕರೆಕ್ಟಾಗಿ ವೇಸ್ಟ್ ಮ್ಯಾನೇಜ್ಮೆಂಟ್ನ ಮಾಡಲಿಲ್ಲ ಅಂದ್ರೆ ಈ ಎಲ್ಲ ಏನೇ ನಾವು ಡೆವಲಪ್ಮೆಂಟ್ ಮಾಡಿದ್ರು ಈ ವೇಸ್ಟ್ ಸರಿಯಾಗಿ ನಾವು ಮ್ಯಾನೇಜ್ ಮಾಡಿಲ್ಲ ಅಂದ್ರೆ ನಮ್ಮ ಪರಿಸರವನ್ನು ಸಾಕಷ್ಟು ರೀತಿಯಲ್ಲಿ ಹಾಳು ಮಾಡ್ತೀವಿ. ಅದಕ್ಕೋಸ್ಕರ ಆ ಕಾನ್ಸೆಪ್ಟ್ ನಾವು ಇಲ್ಲಿ ಯೂಸ್ ಮಾಡಿದ್ದೀವಿ. ನಾವು ಇದರಿಂದ ನಾವು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಕಾಣಬಹುದು. ಈಗ ನಿಮಗೆ ಡೆಮಾನ್ಸ್ಟ್ರೇಷನ್ ಮಾಡ್ತೀವಿ, ಎಸ್ಪೆಷಲಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದು ವಿಂಡ್ ಎನರ್ಜಿಯಿಂದ, ಸೋಲಾರ್ ಎನರ್ಜಿಯಿಂದ ಯಾವ ರೀತಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಬಹುದು ಅನ್ನೋದನ್ನ ಈಗ ನಿಮಗೆ ಡೆಮೋ ಮುಖಾಂತರ ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ. ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ನೋಡ್ಬೋದು ವಿಂಡ್ ಎನರ್ಜಿ ಇಲ್ಲಿ ಗಾಳಿಯಿಂದ ಈ ವಿಂಡ್ ಟರ್ಬೈನ್ಗಳನ್ನು ಆಗಿ ಅದರಿಂದ ಎಲೆಕ್ಟ್ರಿಸಿಟಿನ ನಾವು ಜನರೇಟ್ ಮಾಡ್ತೀವಿ. ಅದನ್ನು ನಮ್ಮ ಅಪಾರ್ಟ್ಮೆಂಟು, ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್ಗಳು, ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಎಲ್ಲ ಕಡೆನೂ ನಾವು ಎಲೆಕ್ಟ್ರಿಸಿಟಿನ ಬಳಸ್ಬೋದು. ಈಗ ವಿಂಡ್ ಎನರ್ಜಿನ ಆಫ್ ಮಾಡ್ತಾ ಇದ್ದೀವಿ. ಯಾವಾಗ ನಾವು ವಿಂಡ್ ಟರ್ಬೈನ್ಗಳು ಸ್ಟಾಪ್ ಆದಾಗ ಎಲೆಕ್ಟ್ರಿಸಿಟಿ ಜನರೇಷನ್ ಆಗೋದು ಸ್ಟಾಪ್ ಆಗುತ್ತೆ. ಮತ್ತೆ ಈಗ ಸೋಲಾರ್ ಪಾರ್ಕಿಂದ ನಾವು ಯಾವ ರೀತಿ ಎಲೆಕ್ಟ್ರಿಸಿಟಿ ಜನರೇಷನ್ ಮಾಡ್ತಿದ್ವಿ ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ಈಗ ಈ ಮನೆಗಳೆಲ್ಲನೂ ಸೋಲಾರ್ ಎನರ್ಜಿಯಿಂದ ನಾವು ಕರೆಂಟ್ ಕೊಟ್ಟಿದ್ದೀವಿ. ಈಗ ನಿಮಗೆ ಕ್ಲಾರಿಟಿ ಸಿಕ್ಕಿರ್ಬೋದು ಯಾವ ರೀತಿಯಲ್ಲಿ ನಾವು ಸುಸ್ಥಿರ ಅಭಿವೃದ್ಧಿನ ನಮ್ಮ ಸಿಟಿಗಳಲ್ಲಿ ಮಾಡ್ಬೋದು, ಮುಂದಿನ ಪೀಳಿಗೆ ಜನಗಳಿಗೆ ಯಾವ ರೀತಿಯಲ್ಲಿ ನಾವು ಒಳ್ಳೆ ಭವಿಷ್ಯವನ್ನು, ಒಳ್ಳೆ ಪರಿಸರವನ್ನು ನಾವು ಬಿಟ್ಟು ಹೋಗ್ಬೋದು ಅನ್ನೋ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ವಿಡಿಯೋದಲ್ಲಿ ತಿಳಿಸುವ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳುವ ಮೂಲಕ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.